ನಮಾಮ್ಯಹಂ ವಿಘ್ನ ನಿವಾರಣೋತ್ಸುಕಂ ಸಮಸ್ತ ಭಕ್ತೇಷ್ಟ ವರಪ್ರದಾಯಕಂ ಗಣೇಶ್ವರಂ ಹಸ್ತಿಮುಖಂ ವಿನಾಯಕಂ ಮಧುರು ಪುಣ್ಯಸ್ಥಳ ರಾಜಿತಂ ಪ್ರಭುಂ ಮಧುರ್ ಪುಣ್ಯಸ್ಥಳ ರಾಜಿತಂ ಪ್ರಭುಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಮೊದಲ ಪೂಜೆಯ ಗೊಂಬ ಮದವೂರ ಗಣನಾಥನನ್ನು ಮನಮುಟ್ಟಿ ಭಜಿಸಿ ಆದಿಶಂಕರನ ಪಾದ ಪದ್ಮಕ್ಕೆ ಮಣಿದು ನುತಿಸಿ ಇದೀಗ ಪ್ರಸ್ತುತಪಡಿಸುವ ಪುಣ್ಯ ಕಥಾನಕ ಶ್ರೀಶಂಕರ ಯತಿವರ. ಶಂಕರ ಯತಿವರ ಪದಾರವಿಂದವ ಪ್ರತಿಕುಡಿ ನೆನೆ ನಗುದಿನ ಆಚಾರತ್ರಯರಲ್ಲಿ ಆದಿತಾನೆನಿಸಿದ ಯತಿಗಳ ಕತೆ ಇದು ಅಮೃತ ಸಮಾನ. ಶಂಕರ ಯತಿವರ ಪದಾರವಿಂದವ ಪ್ರತಿಕುಡಿ ನೆನೆ ನಗುದಿನ ಆಚಾರತ್ರಯರಲ್ಲಿ ಆದಿತಾನೆನಿಸಿದ ಯತಿಗಳ ಕತೆ ಇದು ಅಮೃತ ಸಮಾನ. ಶಂಕರ ಯತಿವರ ಪದಾರವಿಂದವ ಬಹುತಿರಿ ನೆನೆ ಅನುದಿನ. ಆಚಾರ್ಯತ್ರಯರಲ್ಲಿ ಮೊದಲಿಗರೆನಿಸಿಕೊಂಡವರು ಶಂಕರಾಚಾರ್ಯರು. ಆ ಕಾರಣಕ್ಕಾಗಿಯೇ ಅವರು ಆದಿಶಂಕರರೆನಿಸಿಕೊಂಡವರು. ಅವರು ಕೇರಳದ ಕಾಲಟಿ ಎಂಬ ಗ್ರಾಮದಲ್ಲಿ ಜನಿಸಿದವರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಶಿವಗುರು ಆರ್ಯಾಂಬ ದಂಪತಿಗಳನ್ನು ಬಹುಕಾಲದಿಂದ ಮಕ್ಕಳಿಲ್ಲದ ಕೊರಗು ಕಾಡುತ್ತಿತ್ತು. ಸಂತಾನ ಪ್ರಾಪ್ತಿಗೋಸ್ಕರ ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತಿದ್ದರು. ಭಕ್ತರ ಮೊರೆ ಭಕ್ತ ವತ್ಸಲನಾದ ಕೈಲಾಸಪತಿ ಪರಮೇಶ್ವರನ ಕಿವಿಗೆ ಕೇಳಿಸಿತು. ಅತ್ತ ಕೈಲಾಸದಲ್ಲೊಂದು ದಿನ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ.
ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪದ್ಮಿತ್ರಿನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪದ್ಮಿತ್ರಿನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಪ್ರಕೃತಿಗೆ ಬೇಗನೆ ಒಲಿಯುವ ದೇವನ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಪ್ರಕೃತಿಗೆ ಬೇಗನೆ ಒಲಿಯುವ ದೇವನ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನ್ನೇ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನ್ನೇ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಪಾರ್ವತಿ ಸಂತಾನ ಪ್ರಾಪ್ತಿಗಾಗಿ ಭೂಲೋಕದಲ್ಲಿ ಭೂಸುರ ದಂಪತಿಗಳ ಭಕ್ತಿಯ ಮರೆಯನ್ನು ಕೇಳಿಸಿಕೊಂಡೆಯಾ? ಹೌದು, ಕೇಳಿಸಿಕೊಂಡೆ. ಭಕ್ತ ವತ್ಸಲನೆನಿಸಿಕೊಂಡ ನೀನಿನ್ನು ಸುಮ್ಮನಿದ್ದೀಯಾ ಮಹದೇವ? ಇಲ್ಲ, ಸುಮ್ಮನೆ ಕೂತಿಲ್ಲ. ಅನುಗ್ರಹಿಸುವ ಮನಸ್ಸು ಮಾಡಿದ್ದೇನೆ. ಭೂಲೋಕದಲ್ಲಿ ಧರ್ಮ ದಾರಿ ತಪ್ಪಿದ್ದಂತಿದೆ. ಮೌಢ್ಯ, ಅಜ್ಞಾನ, ಅಂಧಕಾರಗಳು ಮನೆ ಮಾಡಿದಂತಿದೆ. ಜ್ಞಾನದ ಜ್ಯೋತಿ ಬೆಳಗಿ ಅಜ್ಞಾನದ ಅಂಧಕಾರ ನೀಗಿಸಬಲ್ಲವನೊಬ್ಬನ ಅವತಾರದ ಅಗತ್ಯವಿದೆ. ಅದಕ್ಕಾಗಿ ನಾನೇ ಆ ಭೂಸುರ ದಂಪತಿಗಳ ಸುತನಾಗಿ ಜನಿಸುವ ಸಂಕಲ್ಪ ಮಾಡಿದ್ದೇನೆ. ಮುಂದೇನಾಗುವುದು ಕಾದು ನೋಡೋಣ. ಪ್ರಭು ಶಂಕರನ ಸಂಕಲ್ಪವೆಂದ ಮೇಲೆ ಕೇಳಬೇಕೆ? ಶಿವಗುರು ಆರ್ಯಾಂಬ ದಂಪತಿಗಳ ಬಾಳಿನಲ್ಲಿ ಪುತ್ರೋದಯವಾಯಿತು. ಪುತ್ರನಿಗೆ ಶಂಕರ ಎಂಬುದಾಗಿ ನಾಮಕರಣ ಮಾಡಲಾಯಿತು. ಮಗುವಿಗೆ ಚೌಲಕರ್ಮ ನಡೆದ ಕೆಲವೇ ದಿನಗಳಲ್ಲಿ ತಂದೆ ಶಿವಗುರು ಶಿವೈಕ್ಯರಾದರು. ಬಾಲಶಂಕರನಿಗೂ ಬಾಲ್ಯದಲ್ಲೇ ವೈರಾಗ್ಯ, ಸನ್ಯಾಸಿಯಾಗುವ ಬಯಕೆ. ಅಮ್ಮನ ಬಳಿ ಬಂದು ಅಂಗಲಾಚುತ್ತಾರೆ. ಅಮ್ಮ, ಎಲ್ಲೆಲ್ಲ ಮೌಢ್ಯ ಆವರಿಸಿದೆ, ಅಜ್ಞಾನದ ಅಂಧಕಾರ ಕವಿದಿದೆ, ಧರ್ಮ ಅವನತಿಯ ಅಂಚಿನಲ್ಲಿದೆ. ಇದಕ್ಕೆ ಜ್ಞಾನಾರ್ಜನೆಯೇ ಒಂದು ಪರಿಹಾರ. ಮತ್ತೆ ಮತ್ತೆ ನಿನ್ನಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದೇನೆ. ನಾನು ಸನ್ಯಾಸಿಯಾಗಬೇಕು, ಜ್ಞಾನಾರ್ಜನೆ ಮಾಡಬೇಕು. ನನಗೆ ಅನುಮತಿ ಕೊಡಮ್ಮ. ಸನ್ಯಾಸಿಯಾಗೋದೆ ಬಹುಕಾಲದಿಂದ ಬಯಸಿ ಬಯಸಿ ಶಿವಾನುಗ್ರಹದಿಂದ ನಿನ್ನನ್ನು ಸುತನಾಗಿ ಪಡೆದಿದ್ದೇನೆ. ನಮಗಿರುವುದು ನೀನೊಬ್ಬನೇ. ನೀನು ನಮ್ಮನ್ನು ಬಿಟ್ಟು ಹೋಗುವುದೆಂದರೇನು? ಸನ್ಯಾಸಿಯಾಗುವುದೆಂದರೇನು? ಇಲ್ಲ, ಇಲ್ಲ, ಸಾಧ್ಯವಿಲ್ಲ.
ತಟ್ಟೋದಲ್ಲ, ಎಲ್ಲೂ ನಿನ್ನ ಕಳುಹೋದಿಲ್ಲ ಮುದ್ದು ಕಂದ. ಇಲ್ಲ ಕಂದ ಇಲ್ಲ ಇಲ್ಲ, ಸನ್ಯಾಸತ್ವ ತಟ್ಟೋದಲ್ಲ, ಎಲ್ಲೂ ನಿನ್ನ ಕಳುಹೋದಿಲ್ಲ ಮುದ್ದು ಕಂದ. ಅಮ್ಮ ಹಾಗನ್ನುವೆಯಾ? ಹೌದು, ಹೋಗು. ಎಂದಿನಂತೆ ಹೋಗಿ ನದಿಯಲ್ಲಿ ನಿಂದು ನಿತ್ಯಾತ್ಮಿಕಗಳನ್ನು ಮುಗಿಸುವೆಯಂತೆ. ಹೋಗು ಕಂದ. ಆಗಲಮ್ಮ, ತಾಯಿಯೇ ದೇವರು ಎನ್ನುವರು. ದೇವರ ಮಾತನ್ನು ಮೀರುವುದುಂಟೆ? ಸರಿ, ಹೋಗಿ ಬರುತ್ತೇನೆ. ಬಾಲಶಂಕರರು ಪಕ್ಕದಲ್ಲಿರುವ ಪೂರ್ಣಾ ನದಿಗಿಳಿದು ಸ್ನಾನಕ್ಕೆಂದು ಮುಂದಾದರು. ಅಷ್ಟರಲ್ಲಿ ಮೊಸಳೆಯೊಂದು ಅವರ ಕಾಲನ್ನು ಹಿಡಿದುಕೊಂಡಿತು. ಅವರು ಜೋರಾಗಿ ಕಿರುಚಿಕೊಂಡರು. ಅಯ್ಯೋ, ಮೊಸಳೆಯೊಂದು ನನ್ನ ಕಾಲನ್ನು ಹಿಡಿದುಕೊಂಡಿದೆ, ಕಾಪಾಡಿ ಕಾಪಾಡಿ. ಬಾಲಶಂಕರನ ಕೂಗು ಕೇಳಿ ತಾಯಿ ಆರ್ಯಾಂಬ ಓಡೋಡಿ ಬಂದಳು. ಮೊಸಳೆಯು ಮಗನ ಕಾಲನ್ನು ಹಿಡಿದಿರುವುದನ್ನು ಕಂಡು ಮರುಗಿದಳು. ಅಯ್ಯೋ, ಇದೇನಿದು? ನೀಯಲ್ಲೊಂದು ನದಿಗಿಳಿದರೆ ಮೊಸಳೆಯೊಂದು ಮಗನ ಕಾಲನ್ನು ಹಿಡಿದಿರುವುದಲ್ಲ. ಶಿವ ಶಿವ. ಏನು ಶಿವ ಏನು ಶಿವ, ಏನಿದೇನು ದೇವ, ಈ ನನ್ನ ಬಾಳಿನಲ್ಲಿ ಹುಡುಗಾಟವೇ ದೇವ. ಸ್ನಾನವನ್ನು ಮಾಡಲೇನೆ ನೀರಿಗಿಳಿಯ ದೇವ, ನನ್ನದನ್ನು ಮೊಸಳೆಯದು ಹಿಡಿಯುವುದೇ ದೇವ. ಏನಿದು ದೇವ, ಏನಿದು ದೇವ. ಕೊಡುವಾತ ಪಡೆವಾತ ಎಲ್ಲವೂ ನೀನೆ, ಕೊಟ್ಟು ತೆಗೆಯುವಂತ ಈ ಆಟ ಏತಕ್ಕೆ ಕಾಣೆ. ಕೊಡುವಾತ ಪಡೆವಾತ ಎಲ್ಲವೂ ನೀನೆ, ಕೊಟ್ಟು ತೆಗೆಯುವಂತ ಈ ಆಟ ಏತಕ್ಕೆ ಕಾಣೆ. ಉಳಿಸುವವ ಅಳಿಸುವವ ಎಲ್ಲವೂ ನೀನೆ, ಎಲ್ಲ ಕಂದನನು ಉಳಿಸಲಿಕ್ಕೆ ಮನ ಬರದೇನು. ಏನಿದು ದೇವ, ಏನಿದು ದೇವ. ಏನು ಶಿವ ಏನು ಶಿವ, ಏನಿದೇನು ದೇವ, ಈ ನನ್ನ ಬಾಳಿನಲ್ಲಿ ಹುಡುಗಾಟವೇ ದೇವ. ಏನಿದು ದೇವ, ಏನಿದು ದೇವ. ಅಮ್ಮ ಅಳಬೇಡ, ಸಮಾಧಾನ ಮಾಡಿಕೊ. ಈ ಮೊಸಳೆಯಿಂದ ಪಾರಾಗುವೆನೋ ಇಲ್ಲವೋ ಹೇಳಲಾಗದು. ನನ್ನ ಜೀವನ ಮುಗಿದಂತೆ. ಈಗಲಾದರೂ ನನ್ನ ಆಸೆಗೆ ಒಪ್ಪಿಬಿಡು. ಸನ್ಯಾಸಿಯಾಗಲು ಅನುಮತಿ ನೀಡಿ ನನ್ನ ಕೊನೆಯ ಆಸೆಯನ್ನು ಈಡೇರಿಸಿಬಿಡು. ನನಗೊಂದು ಪುನರ್ಜನ್ಮ ಸಿಕ್ಕಿದಂತೆ. ಅಯ್ಯೋ, ಏನು ಹೇಳುತ್ತಿರುವೆ ಮಗು? ನಿನ್ನ ಕೊನೆಯ ಆಸೆಯನ್ನು ಈಡೇರಿಸುವುದೇ? ಸರಿ, ವಿಧಿ ಸಂಕಲ್ಪವೇ ಹಾಗೆಂದಾದರೂ ಮಾಡುವುದೇನಿದೆ. ಸನ್ಯಾಸಿಯಾಗಲು ಅನುಮತಿ ನೀಡುವೆ. ಆಹಾ ಅಮ್ಮ, ಇದೇನಿದು ಆಶ್ಚರ್ಯ! ನೀನು ಸನ್ಯಾಸಿಯಾಗಲು ಅನುಮತಿ ನೀಡಿದೆ ತಡ. ಮೊಸಳೆ ನನ್ನ ಕಾಲು ಬಿಟ್ಟು ದೂರ ಸರಿಯಿತು. ನಿಜಕ್ಕೂ ಇದು ದೈವ ಸಂಕಲ್ಪವೇ ಇರಬೇಕು. ಇದೋ ಮೇಲೆ ಬಂದೆ. ಉಟ್ಟ ಬಟ್ಟೆಯಲ್ಲೇ ಸನ್ಯಾಸಿಯಾಗಲು ಹೋಗುವೆನು.
ಯೋಗ್ಯ ಗುರುವನ್ನು ಹುಡುಕಿ ಶಿಷ್ಯತ್ವ ಪಡೆಯುವೆನು. ಮತ್ತೆ ಇಲ್ಲ ಎನ್ನಬೇಡ, ಆಶೀರ್ವದಿಸಿ ಕಳಿಸು ಅಮ್ಮ. ಇಲ್ಲ ಅನ್ನುವುದಿಲ್ಲ, ಆದರೆ ಇನ್ನು ಯೋಚಿಸುವುದೇನಿದೆ? ಎಲ್ಲೇ ಹೋದರೂ ನೀನು ನೆನೆದರೆ ಸಾಕು, ಕಣ್ಣ ಮುಂದೆ ಕಾಣಿಸಿಕೊಳ್ಳುವೆನು. ಆಶೀರ್ವದಿಸಿ ಕಳುಹಿಸು ಅಮ್ಮ. ಆಗಲಿ ಕಂದ, ನಿನ್ನಿಚ್ಛೆಯಂತೆಯೇ ಆಗಲಿ. ಹೋಗಿ ಬಾ ಶಂಕರ. ತಾಯಿಯಿಂದ ಬೀಳ್ಕೊಂಡ ಬಾಲಶಂಕರರು ಯೋಗ್ಯವಾದ ಗುರುವನ್ನರಸಿಕೊಂಡು ಹೋದರು. ನರ್ಮದಾ ನದಿ ತೀರದಲ್ಲಿದ್ದ ಗೋವಿಂದ ಭಗವತ್ಪಾದರನ್ನು ಭೇಟಿಯಾಗಿ ತಮ್ಮ ಜ್ಞಾನವನ್ನು ಪ್ರದರ್ಶಿಸಿ ಅವರ ಮನಗೆದ್ದು ಶಿಷ್ಯತ್ವ ಪಡೆದರು. ಬಾಲಕ ಹೋಗಿ ಬಾಲ ಸನ್ಯಾಸಿಯಾಗಿ ಮಾರ್ಪಟ್ಟರು. ಗೋವಿಂದನನ್ನು ಭಜಿಸುವಂತೆ ಮೂಢಮತಿ ಮಾನವರನ್ನು ಎಚ್ಚರಿಸಿದರು. ಭಜ ಗೋವಿಂದಂ ರಚಿಸಿ ಹಾಡಿ ಬೋಧಿಸಿದರು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುರ್ಗಣ್ಯಕರणे. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರ ಪಾಂಡಿತ್ಯ ಮೆಚ್ಚಿಕೊಂಡ ಗುರು ಗೋವಿಂದ ಭಗವತ್ಪಾದರು ಅವರನ್ನು ಕಾಶೀನಗರಕ್ಕೆ ಕಳುಹಿಸಿದರು. ಅಲ್ಲಿ ಅವರು ಸನಂದನ ಎಂಬ ವಿಪ್ರಕುಮಾರನಿಗೆ ಸನ್ಯಾಸ ದೀಕ್ಷೆ ನೀಡಿ ತಮ್ಮ ಮೊದಲ ಶಿಷ್ಯನನ್ನಾಗಿ ಮಾಡಿದರು. ಬಳಿಕ ಮಾಹಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿ ಪ್ರಕಾಂಡ ಪಂಡಿತ ಮಂಡನ ಮಿಶ್ರರನ್ನು ವಾದದಲ್ಲಿ ಗೆದ್ದು ಅವರಿಗೆ ಸನ್ಯಾಸ ದೀಕ್ಷೆ ನೀಡಿದರು. ಮಂಡನ ಮಿಶ್ರರು ಮುಂದೆ ಸುರೇಶ್ವರಾಚಾರ್ಯ ಅನಿಸಿಕೊಂಡರು. ಆಚಾರ್ಯ ಶಂಕರರು ಮುಂದೆ ದಕ್ಷಿಣದತ್ತ ಪಯಣ ಬೆಳೆಸಿ ಶ್ರೀಶೈಲ ಗೋಕರ್ಣಾದಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಕೊಡಚಾದ್ರಿಯತ್ತ ಬರಮಾಡಿದರು. ಹಾದಿಯಲ್ಲಿ ಗ್ರಾಮ ದೇವತೆ ಮಹಾಕಾಳಿ ರೂಪದಲ್ಲಿ ಅವರನ್ನು ತಡೆದು ವಿಚಾರಿಸಿ ನಿಜ ಸ್ವರೂಪದಲ್ಲಿ ಕಾಣಿಸಿಕೊಂಡಳು. ಶಂಕರರು ದೇವಿಯನ್ನು ಭಕ್ತಿಯಿಂದ ಸ್ತುತಿಸಿದರು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶಂಕರ, ನೀನು ಸರ್ವಜ್ಞ, ಸರ್ವಮಂತ್ರಜ್ಞ, ಸರ್ವತಂತ್ರಜ್ಞ. ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರೆಂಬ ತ್ರೈರೂಪಾತ್ಮಕ ಶಕ್ತಿಗಳಿದ್ದು ಈ ರೂಪವನ್ನು ಸ್ವರ್ಣರೇಖಾಂಕಿತ ಲಿಂಗದ ಬಳಿ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು. ಈ ಪುಣ್ಯ ಸ್ಥಳ ಮುಂದೆ ಪಾವನ ಕ್ಷೇತ್ರವೆನಿಸುತ್ತದೆ. ಇಲ್ಲಿಗೆ ಬರುವ ಭಕ್ತರು ಸೌಪರ್ಣಿಕಾ ನದಿಯಲ್ಲಿ ಮಿಂದು ನೀನು ಪ್ರತಿಷ್ಠಾಪಿಸಲಿರುವ ಮೂಕಾಂಬಿಕಾ ದೇವಿಯ ದರ್ಶನ ಪಡೆದು ಧನ್ಯರಾಗುವರು. ನೀನು ಶ್ರೀ ಜಗದ್ಗುರು ಶಂಕರಾಚಾರ್ಯ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತಿ ಪಡೆಯುವೆ.
ಶಂಕರರು ದೇವಿಯ ಆದೇಶದಂತೆ ಮುಂದೆ ಕೊಲ್ಲೂರಿನಲ್ಲಿ ದೇವಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸಿ ಸ್ತುತಿಸಿ ಕೊಂಡಾಡಿದರು. ಜಯ 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 ಶ್ರೀ ಜಗನ್ಮಾತೃಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಶಿರವಾಗಿ ವಂದಿಸುವೆ ಮೂಕಾಂಬಿಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಶಿರವಾಗಿ ವಂದಿಸುವೆ ಮೂಕಾಂಬಿಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಆಚಾರ್ಯ ಶಂಕರರು ಮುಂದೆ ತಮ್ಮ ಶಿಷ್ಯರೊಡಗೂಡಿ ಶೃಂಗೇರಿಗೆ ಬರಮಾಡಿದರು. ಅದು ಮಹರ್ಷಿ ಋಷ್ಯಶೃಂಗರ ತಪೋಭೂಮಿ. ಅಲ್ಲಿ ತುಂಗಾ ನದಿಯ ಎಡದಂಡೆಯ ಬಂಡೆಯ ಮೇಲೆ ಶ್ರೀಚಕ್ರ ಯಂತ್ರೋದ್ಧಾರ ಮಾಡಿ ಶ್ರೀ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿ ಭಜಿಸಿ ಕೊಂಡಾಡಿದರು. ಬಿಳಿಯ ವಸ್ತ್ರವ ಧರಿಸಿ ಬಿಳಿಯ ಪುಷ್ಪವ ಮುಡಿದು ಬಿಳಿಯ ಕಮಲದ ಕುಳಿತ ವಾಣಿ ನಾಗವೇಣಿ ಬೇಡ ಬಾಣಿಯೇ. ಈ ದಿವ್ಯ ರೂಪ ಜ್ಞಾನದ ದೀಪ. ಈ ದಿವ್ಯ ರೂಪ ಜ್ಞಾನದ ದೀಪ. ಜ್ಞಾನದ ದೀಪ ಈ ನಿನ್ನ ರೂಪ. ಜ್ಞಾನದ ದೀಪ ಈ ನಿನ್ನ ರೂಪ. ಈ ದಿವ್ಯ ರೂಪ ಜ್ಞಾನದ ದೀಪ. ಈ ದಿವ್ಯ ರೂಪ ಜ್ಞಾನದ ದೀಪ. ಶೃಂಗೇರಿಯಲ್ಲಿ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠವನ್ನು ಸ್ಥಾಪಿಸಿ ಸುರೇಶ್ವರಾಚಾರ್ಯರನ್ನು ಅದರ ಮೊದಲ ಅಧಿಪತಿಯನ್ನಾಗಿ ನೇಮಿಸಿದ ಶಂಕರಾಚಾರ್ಯರು ಉತ್ತರದಲ್ಲಿ ಬದರಿ ಪೀಠವನ್ನು ಸ್ಥಾಪಿಸಿ ಅದಕ್ಕೆ ತೋಟಕಾಚಾರ್ಯರನ್ನು ನೇಮಿಸಿದರು. ಪೂರ್ವದ ಪುರಿಯಲ್ಲಿ ಪೀಠ ಸ್ಥಾಪಿಸಿ ಅದಕ್ಕೆ ಹಸ್ತಾಮಲಕಾಚಾರ್ಯರನ್ನು ನೇಮಿಸಿದರು. ದ್ವಾರಕೆಯಲ್ಲಿ ಪೀಠ ಸ್ಥಾಪಿಸಿ ಅದಕ್ಕೆ ಪದ್ಮಪಾದಾಚಾರ್ಯರನ್ನು ಪೀಠಾಧಿಪತಿಗಳನ್ನಾಗಿ ನೇಮಿಸಿದರು. ಆತ್ಮ ಮತ್ತು ಪರಮಾತ್ಮನಲ್ಲಿ ಅಭೇದ ಸಾರುವ ಅದ್ವೈತ ಸಿದ್ಧಾಂತವನ್ನು ಸಾರುತ್ತಾ ಸಾಗಿದರು. ಸೃಷ್ಟಿಯಲ್ಲಿ ಇರುವುದು ಒಂದೇ, ಅದೇ ಬ್ರಹ್ಮ. ಈ ಬ್ರಹ್ಮದ ಅನುಭವವೇ ಆನಂದದ ಅನುಭವ. ಎಲ್ಲರಲ್ಲೂ ಎಲ್ಲೆಲ್ಲೂ ಎಲ್ಲವೂ ಬ್ರಹ್ಮ ಆಗಿರುವುದರಿಂದ ಇಲ್ಲಿ ಭೇದ ಭಾವಕ್ಕೆ ಅವಕಾಶವಿರದು. ನಮ್ಮ ನಿಜ ಸ್ವರೂಪವಾದ ಬ್ರಹ್ಮ ಎಂದರೆ ಆನಂದವನ್ನು ಅನುಭವಕ್ಕೆ ತಂದುಕೊಳ್ಳುವುದೇ ಮೋಕ್ಷ. ಅದಕ್ಕೆ ಅಜ್ಞಾನವನ್ನು ಹೋಗಲಾಡಿಸಿಕೊಂಡರೆ ಸಾಕು. ಶಂಕರಾಚಾರ್ಯರ ಧೀಶಕ್ತಿಗೆ ಸಾಕ್ಷಿಯಾಗಬಲ್ಲ ಶ್ಲೋಕವೊಂದು ಹೀಗೆ ಹೇಳುತ್ತದೆ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುರಿರಭ್ಯಗಾತ್. ಅಂದರೆ 8ನೇ ವಯಸ್ಸಿಗೆ ಚತುರ್ವೇದಗಳನ್ನು ಕರಗತ ಮಾಡಿಕೊಂಡರೆ 12ನೇ ವಯಸ್ಸಿನಲ್ಲಿ ಶಾಸ್ತ್ರ ಕೋವಿದರಾದರಂತೆ, 16ನೇ ವಯಸ್ಸಿನಲ್ಲಿ ಭಾಷ್ಯಗಳನ್ನು ಬರೆದರಂತೆ. ಬದರಿ ಕ್ಷೇತ್ರಕ್ಕೆ ಹೋದ ಅವರು ವಿಶ್ವನಾಥನ ಆದೇಶಾನುಸಾರ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದರು. ಮುಂದಿನ ದಿನಗಳಲ್ಲಿ ಉಪನಿಷತ್ತುಗಳಿಗೂ ಭಗವದ್ಗೀತೆಗೂ ಭಾಷ್ಯಗಳನ್ನು ಬರೆದರು. ವಿವೇಕ ಚಿಂತಾಮಣಿ, ಸೌಂದರ್ಯ ಲಹರಿ ಮುಂತಾದ ಗ್ರಂಥಗಳನ್ನು ರಚಿಸಿದರು.
ಕೊನೆಗಾಲದಲ್ಲಿ ತಾಯಿಯನ್ನು ಕಾಣುವ ಹಂಬಲದಿಂದ ತಾಯಿನಾಡಾದ ಕಾಲಟಿಗೆ ಪಾದ ಬೆಳೆಸಿದರು. ರುಗ್ಣ ಶೈಲಿಯಲ್ಲೊರಗಿದ್ದ ತಾಯಿ ಪುತ್ರನ ಆಗಮನದಿಂದ ಪ್ರಸನ್ನಳಾದಳು. ಶಂಕರಾಚಾರ್ಯರ ಏಳಿಗೆಯನ್ನು ಕಂಡು ಸಂತೃಪ್ತರಾದರು. ಅದೇ ಸಂತೃಪ್ತಿಯಿಂದ ಹರಿಧ್ಯಾನ ಮಾಡುತ್ತಾ ಕಣ್ಣು ಮುಚ್ಚಿದವಳು ಮತ್ತೆ ಕಣ್ತೆರೆಯಲಿಲ್ಲ. ಆಕೆ ವಿಷ್ಣುಪಾದ ಸೇರಿದವಳು. ತಾಯಿಯ ಕಳೇಬರಕ್ಕೆ ಅಗ್ನಿಸ್ಪರ್ಶ ಮಾಡುವೆನೆಂದು ಮುಂದಾದಾಗ ಊರ ಹಿರಿಯರಿಂದ ಆಕ್ಷೇಪ ಕಂಡು ಬಂತು. ಬರಮಾಡಬೇಕು, ಹೀಗೆ ಬರಮಾಡಬೇಕು. 8 ವರ್ಷಕ್ಕೆ ಗುರುಗಳನ್ನು ಅನ್ವೇಷಿಸುತ್ತಾ ಊರು ಬಿಟ್ಟವರು ಇದೀಗ ಜಗದ್ಗುರು ಶಂಕರಾಚಾರ್ಯರೆನಿಸಿ ಊರಿಗೆ ಬಂದಿದ್ದೀರಾ. ತಮ್ಮ ಪಾದಸ್ಪರ್ಶದಿಂದ ಈ ನಾಡು ಪಾವನವಾಯಿತು. ಆದರೇನು ಹಿರಿಯರೇ, ಕೊಟ್ಟ ಮಾತಿನಂತೆ ತಾಯಿಯನ್ನು ಕಾಣಲು ಬಂದಿದ್ದೇನೆ. ದುರಾದೃಷ್ಟವಶಾತ್ ಅವರು ಬ್ರಹ್ಮೈಕ್ಯರಾದರು. ಕಳೇಬರಕ್ಕೆ ಅಗ್ನಿಸ್ಪರ್ಶ ಮಾಡಿ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಮುಂದಾಗಿದ್ದೇನೆ. ಆದರೆ ಸನ್ಯಾಸತ್ವ ಸ್ವೀಕರಿಸಿದವರು ಅದನ್ನು ಮಾಡುವಂತಿಲ್ಲ ಎಂಬುದು ಊರ ಹಿರಿಯರ ಅಭಿಮತ. ನನ್ನದು ಅದೇ ಅಭಿಪ್ರಾಯ. ನಮಗೂ ಒಂದು ಸಂಪ್ರದಾಯ ಎಂಬುದು ಇದೆಯಲ್ಲ. ಸಂಪ್ರದಾಯ? ಹೆತ್ತ ತಾಯಿ ಕಳೇಬರಕ್ಕೆ ಅಗ್ನಿಸ್ಪರ್ಶ ಮಾಡುವುದನ್ನು ತಡೆಯುವುದು ಅದಾವ ಸಂಪ್ರದಾಯ? ನೀವು ಬಂಧುಗಳು ಸಹಕರಿಸದೆ ಹೋದಲ್ಲಿ ನಾನು ಯೋಗ ಬಲದಿಂದ ಅಗ್ನಿಯನ್ನು ಹುಟ್ಟು ಹಾಕಿ ಅದರಲ್ಲಿ ತಾಯಿಯ ಕಳೇಬರ ದಹಿಸಿ ಕೃತಕೃತ್ಯನಾಗುವೆನು. ಆದುದಾಗಲಿ. ಯೋಗಾಗ್ನಿಯಲ್ಲಿ ತಾಯಿಯ ಕಳೇಬರದ ದಹನ ಕಾರ್ಯ ನಿರ್ವಹಿಸಿ ಅಂತ್ಯ ಸಂಸ್ಕಾರ ಪೂರೈಸಿದ ಆಚಾರ್ಯ ಶಂಕರರು ಕಾಶ್ಮೀರಕ್ಕೆ ತೆರಳಿದರು. ನೆರೆದ ಸರ್ವಶಾಸ್ತ್ರಜ್ಞರನ್ನು ವಾದದಲ್ಲಿ ಗೆದ್ದು ಅಲ್ಲಿರುವ ಶಾರದಾ ಮಂದಿರದಲ್ಲಿರುವ ಸರ್ವಜ್ಞ ಪೀಠವನ್ನು ಏರಿದರು. ದೇವದುಂದುಬಿ ಮೊಳಗಿತು, ಪುಷ್ಪವೃಷ್ಟಿ ಸುರಿಯಿತು. ಇದಾದ ಕೆಲವೇ ದಿನಗಳಲ್ಲಿ ಅವರು ದೇಹ ತ್ಯಾಗದ ಸಂಕಲ್ಪ ಕೈಗೊಂಡರು. ಸಂತೃಪ್ತ ಭಾವದಿಂದ ಹೀಗಂದುಕೊಂಡರು: ಅಂದುಕೊಂಡಂತೆಯೇ ಭಾಷ್ಯಗಳನ್ನು ವಿರಚಿಸಿದೆ, ಮಠಗಳನ್ನು ಸ್ಥಾಪಿಸಿದೆ, ಗುರು ಪರಂಪರೆ ಹುಟ್ಟು ಹಾಕಿದೆ. ಅವನತಿಯತ್ತ ಸಾಗುವ ಧರ್ಮ ಸಂಸ್ಕೃತಿಗಳ ಪುನರುತ್ಥಾನಕ್ಕೆ ಶಿಷ್ಯರನ್ನು ನೇಮಿಸಿದೆ. ಇಲ್ಲಿಗೆ ನಾನು ಬಂದ ಉದ್ದೇಶ ಈಡೇರಿದಂತಾಯಿತು. ಇನ್ನು ಕೇದಾರದತ್ತ ನಡೆದು ಅಲ್ಲಿ ದೇಹತ್ಯಾಗ ಮಾಡಿ ಶಿವೈಕ್ಯನಾಗುತ್ತೇನೆ, ಶಿವೈಕ್ಯನಾಗುತ್ತೇನೆ, ಶಿವೈಕ್ಯನಾಗುತ್ತೇನೆ. ಸಂಕಲ್ಪಿಸಿದ ಪ್ರಕಾರವೇ ಆಚಾರ್ಯ ಶಂಕರರು ಶಿವೈಕ್ಯರಾದರು. ಪಾರ್ವತಿ ಪರಮೇಶ್ವರರು ಆದಿಶಂಕರರನ್ನು ಕೈಲಾಸಕ್ಕೆ ಬರಮಾಡಿಕೊಂಡು ಆನಂದ ತುಂಬಿದರಾದರು. ನಮ್ಮ ನಿರೀಕ್ಷೆಯಂತೆ ಶಂಕರ ನಾಮಾಂಕಿತ ಭೂಸುರ ಸುತನು ಜ್ಞಾನದ ಜ್ಯೋತಿ ಬೆಳಗಿ ಜಗವ ಬೆಳಗಿ ಮರಳಿದ ನಮ್ಮಲ್ಲಿ ಐಕ್ಯಮತನು. ಅದು ಜಗತ್ತೇ ಜ್ಞಾನಜ್ಯೋತಿ ಶ್ರೀ ಶಂಕರಯತಿವರರನ್ನು ಮುಕ್ತಕಂಠದಿಂದ ಹೊಗಳುತ್ತಿದೆ. ಸರ್ವೇ ಸನ್ಮಂಗಲಾನಿ ಭವಂತು. ಶಂಕರಯತಿವರ ಪದಾರವಿಂದವ ಪ್ರತಿಪುಡಿ ನೆನೆ ಅಗುದಿನ ಆಚಾರತ್ರಯರಲ್ಲಿ ಆದಿತಾನೆನಿಸಿದ ಯತಿಗಳ ಕಥೆ ಇದು ಅಮೃತ ಸಮಾನ. ಶಂಕರಯತಿವರ ಪದಾರವಿಂದವ ಪ್ರತಿಪುಡಿ ನೆನೆ ಅನುದಿನ. ಶ್ರೀ ಶಂಕರಯತಿವರ ರೂಪಕ ಇಲ್ಲಿಗೆ ಮುಕ್ತಾಯವಾಯಿತು. ವಂದನೆಗಳು.